ಕೃಷಿಯಲ್ಲಿ ಯಶಸ್ಸು ಅನ್ನೋದು ಅದೃಷ್ಟದ ಆಟ ಅಲ್ಲ, ಅದು ಪಕ್ಕಾ ವಿಜ್ಞಾನ. ಹಾಗಾದ್ರೆ ಸರಿಯಾದ ಟೈಮಿನಲ್ಲಿ ಸರಿಯಾದ ಜ್ಞಾನ ಬಳಸಿ ನಮ್ಮ ಫಸಲನ್ನ ರಕ್ಷಿಸ್ಕೊಡೋದು ಹೇಗೆ? ಬನ್ನಿ, ಇದರ ಬಗ್ಗೆನೇ ಇವತ್ತು ಮಾತಾಡೋಣ. ಇದನ್ನ ನಾವು ಎಷ್ಟೋ ಸಾರಿ ನೋಡಿರ್ತೀವಿ ಅಲ್ವಾ? ಒಂದೇ ತರಹದ ವಾತಾವರಣ, ಒಂದೇ ತರಹದ ಮಣ್ಣು, ಆದ್ರೂ ಫಲಿತಾಂಶ ಮಾತ್ರ ಆಕಾಶ ಪಾತಾಳದಷ್ಟು ಬೇರೆ. ಒಬ್ಬ ರೈತನ ಹೊಲದಲ್ಲಿ ಫಸಲು ನಳನಳಿಸುತ್ತಾ ಇದ್ರೆ ಪಕ್ಕದ ಹೊಲದಲ್ಲೇ ರೋಗ ಬಂದು ಬೆಳೆ ಪೂರ್ತಿ ಹಾಳಾಗಿರುತ್ತೆ. ಇದರ ಹಿಂದಿರೋ ನಿಜವಾದ ಕಾರಣವಾದ್ರೂ ಏನು? ಹೌದು, ಆ ವ್ಯತ್ಯಾಸ ಇರೋದೇ ಜ್ಞಾನದಲ್ಲಿ. ನಮ್ಮ ಬೆಳೆಗಳು ನಮ್ಮ ಜೊತೆ ಮಾತಾಡ್ತಾನೆ ಇರ್ತವೆ. ಎಲೆ ಹಳದಿಯಾಗೋದು, ಮುದುರ್ಕೊಳ್ಳೋದು ಅಥವಾ ಚುಕ್ಕೆಗಳು ಕಾಣಿಸ್ಕೊಳ್ಳೋದು, ಇದೆಲ್ಲ ಅವುಗಳು ತಮ್ಮ ಕಷ್ಟ ಹೇಳ್ಕೊಳ್ಳೋ ರೀತಿ. ಈ ಸಂಕೇತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಯಶಸ್ಸಿನ ಮೊದಲ ಮೆಟ್ಲು. ಈ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಪ್ರಮುಖ ಹಂತಗಳನ್ನ ನೋಡೋಣ. ಬೆಳೆ ನಮ್ಗೆ ಕಳಿಸೋ ಸಂಕೇತಗಳಿಂದ ಶುರುಮಾಡಿ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಕೀಟಗಳನ್ನ ಅರ್ಥ ಮಾಡ್ಕೊಂಡು ಕೊನೆಗೆ ಒಂದು ಪಕ್ಕಾ ಕೃಷಿ ಪ್ಲಾನ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಬೆಳೆಗಳು ಮಾತನಾಡುತ್ತವೆ, ಅಕ್ಷರಶಃ. ಅವುಗಳ ಎಲೆಗಳ ಬಣ್ಣ, ಆಕಾರ, ಬೆಳವಣಿಗೆಯಲ್ಲಿ ಆಗೋ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಒಂದು ದೊಡ್ಡ ಸಮಸ್ಯೆಯ ಮುನ್ಸೂಚನೆ ಆಗಿರ್ಬೋದು. ಆ ಸೈನ್ಸನ್ನ ಅರ್ಥ ಮಾಡ್ಕೊಂಡು ತಕ್ಷಣಕ್ಕೆ ಆಕ್ಷನ್ ತಗೊಳ್ಳೋದು ಹೇಗೆ ಅನ್ನೋದನ್ನ ನಾವು ಕಲಿಲೇಬೇಕು. ಬೆಳೆಗಳ ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ಳುವಾಗ ನಾವು ಮೊದಲು ಗುರ್ತಿಸ್ಬೇಕಾಗಿರೋದು ನಮ್ಮ ಅತಿ ದೊಡ್ಡ ಶತ್ರುವನ್ನು. ಅದು ಬೇರೆ ಯಾವುದೂ ಅಲ್ಲ, ಕಣ್ಣಿಗೆ ಕಾಣದೆ ಬೆಳೆಯನ್ನ ಪೂರ್ತಿ ನಾಶ ಮಾಡುವ ತಾಕತ್ತಿರೋ ಶಿಲೀಂಧ್ರ ಅಂದ್ರೆ ಫಂಗಸ್. 1 ನಿಮಿಷ ಯೋಚನೆ ಮಾಡಿ, ಬೆಳೆಗಳಿಗೆ ಬರುವ 10 ರೋಗಗಳಲ್ಲಿ 8 ರೋಗಗಳಿಗೆ ಇದೇ ಫಂಗಸ್ ಕಾರಣ, ಅಂದ್ರೆ 80%. ಹಾಗಾಗಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಆದ್ರೆ ಸಾವಿರಾರು ತರಹದ ಫಂಗಸ್ ಇವೆ. ಅವುಗಳಲ್ಲಿ ಮುಖ್ಯವಾದವುಗಳನ್ನ ಗುರ್ತಿಸೋದು ಹೇಗೆ? ಫಂಗಸ್ಗಳಲ್ಲಿ ರೈತರು ಸಾಮಾನ್ಯವಾಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋ 2 ವಿಧಗಳಿವೆ. ಪೌಡರಿ ಮಿಲ್ಡ್ಯೂ ಅಂದ್ರೆ ಬೂದಿ ರೋಗ, ಎಲೆಯ ಮೇಲ್ಭಾಗದಲ್ಲಿ ಪೌಡರ್ ಥರ ಕಾಣಿಸುತ್ತೆ. ಆದ್ರೆ ಡೌನಿ ಮಿಲ್ಡ್ಯೂ ಇದೆಯಲ್ಲ, ಇದು ಎಲೆಯ ಕೆಳಭಾಗದಲ್ಲಿ ಹತ್ತಿ ಥರ ಬೆಳೆಯುತ್ತೆ. ಇದು ಹೆಚ್ಚು ಅಪಾಯಕಾರಿ. ಈ ಸಣ್ಣ ವ್ಯತ್ಯಾಸವನ್ನ ಗುರುತಿಸಿದ್ರೆ ಚಿಕಿತ್ಸೆ ಕೊಡೋದು ತುಂಬಾ ಸುಲಭ. ಆಲೂಗಡ್ಡೆ, ಟೊಮ್ಯಾಟೊ ಬೆಳೆಯೋರ ದೊಡ್ಡ ಶತ್ರು ಅಂದ್ರೆ ಈ ಅಂಗಮಾರಿ ರೋಗ. ಇದನ್ನ ಲೇಟ್ ಬ್ಲೈಟ್ ಅಂತಾನೂ ಕರೀತಾರೆ. ಯಾಕಂದ್ರೆ ಇದು ಕೇವಲ 24ರಿಂದ 48 ಗಂಟೆಯೊಳಗೆ ಇಡೀ ಹೊಲವನ್ನ ಬೆಂಕಿ ಬಿದ್ದ ಹಾಗೆ ನಾಶ ಮಾಡಿಬಿಡುತ್ತೆ. ಹಾಗಾಗಿ ಈ 3 ಹಂತದ ಎಮರ್ಜೆನ್ಸಿ ಪ್ಲಾನ್ ತುಂಬಾನೇ ಮುಖ್ಯವಾಗುತ್ತೆ. ಕೊನೆಯದಾಗಿ ಈ ತುಕ್ಕು ರೋಗ. ಹೆಸರೇ ಹೇಳೋ ಹಾಗೆ ಇದನ್ನ ಗುರ್ತಿಸೋದು ತುಂಬಾನೇ ಸುಲಭ. ಎಲೆಯ ಮೇಲಿರೋ ಪುಡಿಯನ್ನು ಮುಟ್ಟಿದ್ರೆ ಸಾಕು, ಅದು ತುಕ್ಕಿನ ತರ ಕೈಗೆ ಅಂಟಿಕೊಳ್ಳುತ್ತೆ. ಇದಕ್ಕೆ ಪ್ರೋಪಿಕೋನಜಾಲ್ ಅನ್ನೋ ಶಿಲೀಂಧ್ರನಾಶಕ ಅತ್ಯುತ್ತಮ ಪರಿಹಾರ. ಸರಿ, ಫಂಗಸ್ಗಳ ಜಗತ್ನಿಂದ ಹೊರಗೆ ಬರೋಣ. ಈಗ ಇನ್ನಷ್ಟು ಕಾಂಪ್ಲೆಕ್ಸ್ ಆಗಿರೋ, ಹೆಚ್ಚಾಗಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಸೂಕ್ಷ್ಮ ಶತ್ರುಗಳು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ಗಳ ಬಗ್ಗೆ ಮಾತಾಡೋಣ. ಫಂಗಸ್ ಮತ್ತೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಮಧ್ಯೆ ವ್ಯತ್ಯಾಸ ಕಂಡುಹಿಡಿಯೋದು ಹೇಗೆ? ಯಾವುದೇ ಲ್ಯಾಬ್ ಬೇಕಾಗಿಲ್ಲ. ಈ ಸಿಂಪಲ್ ಆದ್ರೆ ತುಂಬಾನೇ ಎಫೆಕ್ಟಿವ್ ಆದ ಟೆಸ್ಟ್ ಇದೆಯಲ್ಲ, ಇದು ನಮ್ಗೆ ಸೋಂಕಿನ ಮೂಲ ಯಾವುದು ಅಂತ ನಿಖರವಾಗಿ ಹೇಳ್ಬಿಡುತ್ತೆ. ನೋಡಿ, ಬ್ಯಾಕ್ಟೀರಿಯಾಗೆ ಫಂಗಿಸೈಡ್ಸ್ ಕೆಲ್ಸ ಮಾಡಲ್ಲ. ಅದಕ್ಕೆ ಬೇಕಾಗಿರೋದು ಸ್ಟ್ರೆಪ್ಟೋಸೈಕ್ಲಿನ್ ತರಹದ ಆಂಟಿಬಯೋಟಿಕ್. ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಇದನ್ನ ಯಾವಾಗ್ಲೂ ಕಾಪರ್ ಆಕ್ಸಿಕ್ಲೋರೈಡ್ ಜೊತೆ ಮಿಕ್ಸ್ ಮಾಡಿಯೇ ಸ್ಪ್ರೇ ಮಾಡ್ಬೇಕು. ಯಾಕಂದ್ರೆ ಕಾಪರ್ ಆಂಟಿಬಯೋಟಿಕ್ ಎಲೆಗೆ ಚೆನ್ನಾಗಿ ಅಂಟ್ಕೊಳ್ಳೋ ಹಾಗೆ ಮಾಡಿ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಕ್ಕೆ ಸಹಾಯ ಮಾಡುತ್ತೆ. ಈಗ ನಾವು ಕೃಷಿಯ ಒಂದು ಕಠಿಣ ಸತ್ಯದ ಬಗ್ಗೆ ಮಾತಾಡಬೇಕು. ಒಮ್ಮೆ ಗಿಡಕ್ಕೆ ವೈರಸ್ ಬಂತು ಅಂದ್ರೆ ಅದನ್ನ ಗುಣಪಡಿಸೋಕೆ ಜಗತ್ತಿನಲ್ಲಿ ಯಾವ ಔಷಧಿನೂ ಇಲ್ಲ. ಎಲೆಗಳು ಮುಡುಡ್ಕೊಳ್ಳೋದು, ಹಳದಿಯಾಗೋದು ಮತ್ತೆ ಬೆಳವಣಿಗೆಯೇ ಪೂರ್ತಿಯಾಗಿ ನಿಂತು ಹೋಗೋದು, ಇವೆಲ್ಲ ಇದರ ಲಕ್ಷಣಗಳು. ವೈರಸ್ಗೆ ಚಿಕಿತ್ಸೆ ಇಲ್ಲ, ನಿಜ. ಹಾಗಂತ ಕೈಚಲ್ಲಿ ಕೂರೋಕಾಗಲ್ಲ. ಅದನ್ನ ಮ್ಯಾನೇಜ್ ಮಾಡಬಹುದು. ವೈರಸ್ ತಾನಾಗೆ ಹರಡಲ್ಲ. ಅದನ್ನ ಬಿಳಿನೊಣ, ಥ್ರಿಪ್ಸ್ ತರದ ರಸ ಹೀರುವ ಕೀಟಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತವೆ. ಹಾಗಾಗಿ ಚಿಕಿತ್ಸೆ ಬದಲು ತಡೆಗಟ್ಟೋದು ಬುದ್ಧಿವಂತಿಕೆ. ಈ 4 ನಿಯಮಗಳು ಅದಕ್ಕೆ ತುಂಬಾನೇ ಅವಶ್ಯಕ. ವೈರಸ್ಗಳನ್ನ ತಡೆಯೋಕಿರೋ ಒಂದೇ ದಾರಿ ಅವನ್ನ ಹರಡೋ ವಾಹಕಗಳನ್ನ ಕಂಟ್ರೋಲ್ ಮಾಡೋದು. ಸೊ ಈಗ ನಮ್ಮ ಗಮನವನ್ನ ಆ ಕೀಟಗಳ ಮೇಲೆ ಹರಿಸೋಣ. ರಸ ಹೀರೋ ಕೀಟಗಳನ್ನ ಗುರುತಿಸೋಕೆ ಇಲ್ಲೊಂದು ಸಿಂಪಲ್ ಟ್ರಿಕ್ ಇದೆ. ಎಲೆಗಳು ದೋಣಿಯ ಹಾಗೆ ಮೇಲಕ್ಕೆ ತಿರುಕೊಂಡಿದ್ರೆ ಅದು ಥ್ರಿಪ್ಸ್ ತಾಳಿ ಅಂತ ಅರ್ಥ. ಅದೇ ಎಲೆಗಳು ಕೆಳಕ್ಕೆ ತಿರುಕೊಂಡಿದ್ರೆ ಅದು ನುಷಿ ಅಥವಾ ಮೈಟ್ಸ್ ತಾಳಿ. ಈ ಒಂದು ಸಣ್ಣ ವ್ಯತ್ಯಾಸವನ್ನ ಗಮನಿಸಿದ್ರೆ ಸರಿಯಾದ ಕೀಟನಾಶಕವನ್ನ ಆಯ್ಕೆ ಮಾಡೋದು ತುಂಬಾನೇ ಸುಲಭ.
ವೈರಸ್ ಹರಡೋದ್ರಲ್ಲಿ ಈ ಬಿಳಿ ನೊಣದ ಪಾತ್ರ ದೊಡ್ಡದು. ಇದನ್ನ ಕಂಟ್ರೋಲ್ ಮಾಡೋಕೆ ಕೆಮಿಕಲ್ಸ್ ಜೊತೆಗೆ ಹೊಲದಲ್ಲಿ ಹಳದಿ ಬಣ್ಣದ ಅಂಟು ಬಲಗಳ್ನ ಅಂದ್ರೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕೋದು ಒಂದು ಒಳ್ಳೆ ಪರಿಸರ ಸ್ನೇಹಿ ಉಪಾಯ. ರಸ ಹೀರುವ ಕೀಟಗಳಾಯ್ತು. ಈಗ ಎಲೆ, ಹಣ್ಣು ಮತ್ತೆ ಕಾಂಡವನ್ನ ಅಗಿದು ತಿನ್ನೋ ಕಂಬಳಿ ಹುಳುಗಳ ಸರದಿ. ಇವು ನೇರವಾಗಿ ನಮ್ಮ ಫಸಲನ್ನೇ ನಾಶ ಮಾಡ್ತವೆ. ಇವುಗಳನ್ನ ಗುರುತಿಸಿ ನಿಯಂತ್ರಿಸೋದು ಕೂಡ ಅಷ್ಟೇ ಮುಖ್ಯ. ಕಂಬಳಿ ಹುಳುಗಳನ್ನ ಕಂಟ್ರೋಲ್ ಮಾಡೋಕೆ ಒಂದು ಸ್ಟ್ರಾಟಜಿ ಬೇಕು. ಕೀಟ ಎಲೆಯ ಮೇಲೆ ಇದೆಯಾ ಅಥವಾ ಹಣ್ಣಿನ ಒಳಗೆ ಸೇರ್ಕೊಂಡಿದ್ಯಾ? ಕೀಟ ಹೊರಗಿದ್ರೆ ಮುಟ್ಟಿದ ತಕ್ಷಣ ಕೊಲ್ಲೋ ಸ್ಪರ್ಶ ಅಥವಾ ಕಾಂಟ್ಯಾಕ್ಟ್ ಕೀಟನಾಶಕ ಬಳಸಿ. ಅದೇ ಅದು ಹಣ್ಣಿನ ಒಳಗೆ ಸೇರಿದ್ರೆ ಗಿಡದೊಳಗೆ ಹೀರಲ್ಪಟ್ಟು ಕೀಟವನ್ನ ಒಳಗಿನಿಂದಲೇ ಕೊಲ್ಲೋ ಅಂತರ್ವ್ಯಾಪಿ ಅಥವಾ ಸಿಸ್ಟಮಿಕ್ ಕೀಟನಾಶಕ ಬೇಕಾಗತ್ತೆ. ಕೊನೆಯದಾಗಿ, ಎಲೆಗಳ ಮೇಲೂ ಇಲ್ಲ ಕಾಂಡದ ಮೇಲೂ ಕಾಣಿಸದ ಒಬ್ಬ ಶತ್ರು. ಅದು ಮಣ್ಣಿನೊಳಗಿರುತ್ತೆ. ನೆಮಟೋಡುಗಳು ಅಂದ್ರೆ ಜಂತುಹುಳುಗಳು ಬೇರುಗಳನ್ನ ತಿಂಡು ಗಿಡಕ್ಕೆ ನೀರು, ಪೋಷಕಾಂಶಗಳು ಸಿಗದ ಹಾಗೆ ಮಾಡಿಬಿಡ್ತವೆ. ಇದರಿಂದ ಗಿಡಗಳ ಬೆಳವಣಿಗೆನೇ ನಿಂತೋಗುತ್ತೆ. ಈ ಎಲ್ಲಾ ಜ್ಞಾನದ ಜೊತೆಗೆ ನಾವು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸ್ಕೊಳ್ಬೇಕು. ಸಮಸ್ಯೆ ಬಂದ ಮೇಲೆ ಪರಿಹಾರ ಹುಡುಕೋದು ಒಂದು ರೀತಿ ಫೈರ್ ಫೈಟಿಂಗ್ ಇದ್ದ ಹಾಗೆ. ಅದಕ್ಕಿಂತ ಸಮಸ್ಯೆ ಬರದ ಹಾಗೆ ನೋಡ್ಕೊಳ್ಳೋದೇ ನಿಜವಾದ ಜಾಣತನ. ನಾವು ಶುರುವಿನಲ್ಲಿ ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಸ್ಪಷ್ಟವಾಗಿದೆ ಅಲ್ವಾ? ಕೃಷಿ ಅನ್ನೋದು ಅದೃಷ್ಟದ ಆಟ ಅಲ್ಲವೇ ಅಲ್ಲ. ಅದು ಸಂಪೂರ್ಣವಾಗಿ ವೈಜ್ಞಾನಿಕ ತಿಳುವಳಿಕೆ ಮೇಲೆ ನಿಂತಿರೋ ಒಂದು ಕಲೆ. ಅಂತಿಮವಾಗಿ ಕೀಟನಾಶಕಗಳು ಕೇವಲ ಎಮರ್ಜೆನ್ಸಿ ಟೂಲ್ಸ್ ಅಷ್ಟೇ. ನಿಜವಾದ ಸ್ಮಾರ್ಟ್ ರೈತ ರೋಗ ಮತ್ತೆ ಕೀಟಗಳು ಬರದ ಹಾಗೆ ಮೊದಲೇ ಯೋಜನೆ ರೂಪಿಸುತ್ತಾನೆ. ಅದೇ ಸುಸ್ಥಿರ ಕೃಷಿಯ ಅಡಿಪಾಯ. ಹಾಗಾದ್ರೆ ಈಗ ಎಲ್ಲರ ಮುಂದಿರೋ ಪ್ರಶ್ನೆ ಇದು: ಈ ಹೊಸ ತಿಳುವಳಿಕೆಯೊಂದಿಗೆ ಈ ಸೀಸನ್ನಲ್ಲಿ ನಿಮ್ಮ ಕೃಷಿ ಪದ್ಧತಿಯಲ್ಲಿ ಮಾರಬಹುದಾದ ಆ ಒಂದು ಪೂರ್ವಭಾವಿ ಬದಲಾವಣೆ ಯಾವುದು? ನೆನಪಿಡಿ, ವಿಜ್ಞಾನ ಆಧಾರಿತ ಒಂದು ಸಣ್ಣ ಹೆಜ್ಜೆ ಸುಗ್ಗಿಯಲ್ಲಿ ಒಂದು ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು.